ಮಾತಾಡ್ಸ್ಬೇಕಾ ಮದುವೆ ಆಗೋ ಸರಿ ಅದು BMTC ಬಸ್ ಸ್ಟಾಪ್ ಬಂದಿದೆ ಇಲ್ಲೇ ಹೋದ್ರು ನೀನು ಪರ್ಮನೆಂಟ್ ವಿಂಡೋಸ್ ಫಿಕ್ಸ್ ಹುಡುಗಿರ್ಗೂ ಇದೇ ಡಿಫ್ರೆನ್ಸ್. ನಾನು ನನ್ನ ಫೋನ್ ಚಾರ್ಜರ್ನ ತರೋದು ಮರ್ತೋಗ್ಬಿಟ್ಟೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇದು ನೋಡಿ ಮಾರ್ನಿಂಗ್ ವ್ಯೂ, ಇಟ್ಸ್ ಸೋ ಗುಡ್. ನೀರೇ ಫುಲ್ ಬ್ಲೂ ಕಲರ್ ಇದೆ, ಇಟ್ಸ್ ಸೋ ನೈಸ್. ಇಟ್ಸ್ ಮೈ ಬರ್ತ್ಡೇ ಗೈಸ್. ಈಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇರೋದು, ಯಾರೋ ಕಾಯ್ಕೊಂಡು ನಿಂತಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬರ್ಡೇಸ್. ಯಾಕಂದ್ರೆ ತುಂಬಾನೇ ಪೀಸ್ಫುಲ್ ಆಗೋದು. ಇಟ್ ವಾಸ್ ಸೋ ಕಾಮ್ ಅಂಡ್ ನೈಸ್. ನಂಗೊಂದು ಫುಲ್ ಖುಷಿ ಆಗೋಯ್ತು. ಈ ಥರ ಫುಲ್ ಬ್ಲೂ ಗ್ರೀನ್ ಮಧ್ಯ ಫುಲ್ ಚಿಲ್ ಮಾಡ್ಕೊಂಡಿರೋದು. ಐ ರಿಯಲಿ ಎಂಜಾಯ್ಡ್ ಇಟ್ ಥರಲಿ. ಸೊ ಇವತ್ತಿನ ಪ್ಲಾನ್ ಏನಂದ್ರೆ, ನಾವಿವಾಗ ಇರೋದು ಪೋರ್ಟ್ ಬ್ಲೇರ್ ಅಲ್ಲಿ. ಇಲ್ಲಿಂದ ನಾವು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗ್ತೀವಿ. ಅದಕ್ಕೋಸ್ಕರ ಅಂತ ಒಂದು ಬೋಟ್ ಬುಕ್ ಮಾಡಿದೀವಿ. ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗ್ಬಿಟ್ಟು ಲೆಟ್ಸ್ ಗೋ. ನಾವು ನೆನ್ನೆ ಏರ್ಪೋರ್ಟ್ ಇಂದ ಬಂದ್ವಲ್ಲ, ಆ ಕ್ಯಾಬ್ ಅವ್ರದ್ದೇ ನಂಬರ್ ತಗೊಂಡ್ಬಿಟ್ಟು ಅಂಕಲ್ಗೆ ಹೇಳ್ಬಿಟ್ಟು ಬುಕ್ ಮಾಡ್ಬಿಟ್ಟಿದೀವಿ. ಸೊ ಇವಾಗ 10 ಗಂಟೆಗೆ ಬರ್ತಾರೆ. ಟೈಮ್ ಈಗ 8 ಗಂಟೆ ಆಗಿದೆ. ಓಕೆ, ಸೊ ಇಲ್ಲಿ ಆಮ್ಲೆಟ್ ಇದೆ, ಇದು ಟೀ ಕಾಫಿ, ಬ್ರೆಡ್ ಯಾರಿಗಾದ್ರೂ ಬೇಕಂದ್ರೆ, ನೂಡಲ್ಸ್, ಇದನ್ನು ಉಪ್ಮಾ, ಉಪ್ಪಿಟ್ಟು, ಪೂರಿ ಆ್ಯಂಡ್ ಬಜ್ಜಿ ಎಲ್ಲ ಭಾಜಿ, ಅದು ಪೂರಿ ಭಾಜಿ. ಆಮೇಲೆ ಚಟ್ನಿ ಕೊಟ್ಟಿದ್ದಾರೆ, ಇಡ್ಲಿ ಆಮೇಲೆ ಸಾಂಬಾರ್. ಈ ಕಡೆ ಏನಿದು ಅದು ಉಪ್ಮಾನ ಅಲ್ಲ, ವಾಟ್ ಇಸ್ ದಿಸ್? ಉತ್ತಪಂ ಓಟ್ಸ್. ಏನ್ ಮಾಡಿ ತಿಂತ ಇದೆಯಾ? ಗೋಟಾ ಅಂತ ಏನೋ ಗೊತ್ತಿಲ್ಲ, ಹೊಸ ಟ್ರೈ ಮಾಡ್ತಾರೆ. ಒಳಗೆ ಗೋಟಾ ತಿಂತ ಇದನ್ನು, ಗೋಟಾ. ಮತ್ತೆ ಫ್ರೆಂಚ್ ಟೋಸ್ಟ್, ಬಾಳೆಹಣ್ಣು, ಫ್ರೂಟ್ ಕೇಕ್, ಕಾರ್ನ್ಫ್ಲೇಕ್ಸ್ ಆ್ಯಂಡ್ ಜ್ಯೂಸ್. ಪಪ್ಪಾಯ ಥರ ಕಾಣಿಸ್ತಿದೆ, ಏನು ಗೊತ್ತಿಲ್ಲ ಗೈಸ್. ಸೊ ಇವಾಗ ನಾವು ರೆಡಿ ಆದ್ವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಿರೋದು ಹ್ಯಾವ್ಲಾಕ್ ಐಲ್ಯಾಂಡ್ಗೆ, ಆಯಿತಾ. ಸೊ ನೀವು ಅಂಡಮಾನ್ಗೆ ಬಂದರೆ 3 ಐಲ್ಯಾಂಡ್ಸ್ ಇದೆ. ಒಂದು ಪೋರ್ಟ್ ಬ್ಲೇರಲ್ಲಿ ನಿಮಗೆ ಫ್ಲೈಟ್ ಎಲ್ಲ ಸಿಗುತ್ತೆ. ಆ್ಯಂಡ್ ಹ್ಯಾವ್ಲಾಕ್ ಮತ್ತು ನೀಲ್ ಐಲ್ಯಾಂಡ್ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ನೀವು ಬೋಟ್ ಬುಕ್ ಮಾಡ್ಬೇಕಾಯ್ತಾ. ಸೊ ಬೋಟ್ ಎಲ್ಲ ಪ್ರೀ ಬುಕ್ಕಿಂಗ್ ಆಲ್ರೆಡಿ ನಾನು ಮಾಡ್ಕೊಂಡು ಬಂದೆ. ಬಟ್ ಲಿಸನ್ ಟು ದಿಸ್ ಸ್ಟೋರಿ. ಓಕೆ, ನಾನು ನನ್ನ ಫೋನ್ ಚಾರ್ಜರ್ನ ತರೋದು ಮರ್ತೋಗ್ಬಿಟ್ಟೆ. ಸೊ ವಡೆ ಚಾರ್ಜರ್ C ಟೈಪ್ ಇದೆ. ನಂದು ಲೈಟ್ನಿಂಗ್ ಫಾಸ್ಟ್ ಕೇಬಲ್, ಹಳೆ ಫೋನ್ ನಂದು 13. ಸೊ ಆ ಕೇಬಲ್ ಇಲ್ಲ ಇಲ್ಲೆಲ್ಲೂ. ನೆನ್ನೆ ರಾತ್ರಿ ನಾವು ರೆಸ್ಟೋರೆಂಟ್ಗೆ ತಿನ್ನಕ್ಕೆ ಹೋಗಿದಾಗ ಅವ್ರು ಕೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತಿಟ್ವಿ. ಸೊ 40% ಚಾರ್ಜ್ ಆಗಿದೆ. ಸೊ ಇವಾಗ ನಾನು ವಡೆ ಫೋನ್ ತೊಗೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್, ಇಲ್ಲಿ ಯಾವುದೋ ಒಂದು ಮೊಬೈಲ್ ಅಂಗಡಿ ಸಿಕ್ಕಿದೆ. ಇಲ್ಲಿ ಕೇಬಲ್ ಸಿಕ್ಕಿದ್ರೆ ಸಾಕು, ವಡೆ ಅಡ್ಯಾಪ್ಟರ್ ತೊಗೊಂಡು ಯೂಸ್ ಮಾಡ್ಕೊಳ್ತೀನಿ. ಒಂದು ಕೇಬಲ್ ಸಿಕ್ತು ಇಲ್ಲಿ, 500 ರೂಪಾಯಿ ಇದಕ್ಕೆ. ಒರಿಜಿನಲ್ ಕೇಳಿದ್ವಿ 1800 ಅಂದ್ರು. ಬಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೆಂಗ್ ಗೊತ್ತಾಗುತ್ತೆ? ನಿಂಗೆ ಗೊತ್ತಾಗುತ್ತಾ ವಡೆ ಒರಿಜಿನಲ್ ಡೂಪ್ಲಿಕೇಟ್ ಇಲ್ಲ ಅಲ್ಲ? ಸೊ ನೀವೇ ತಗೊಂಡಿದ್ದೀವಿ. 1 ವಾರ ಅಟ್ಲೀಸ್ಟ್ ಬರತ್ತಾ ಅಂತ ಕೇಳಿದ್ವಿ, ಹೂ ಅಂದ್ರು. ಸೊ ಇವಾಗ ನಾವಿಲ್ಲಿ ನಾಟಿಕಾ ಬೋಟ್ಗೋಸ್ಕರ ಅಂತ ಬಂದಿದ್ದೀವಿ. ಸೊ ಇಲ್ಲಿ 45 ಮಿನಿಟ್ಸ್ ಪ್ರಯರ್ ಬರಬೇಕು. ಅಗೇನ್ ಇದು ಏರ್ಪೋರ್ಟ್ ತರಾನೇ ಫುಲ್ ಚೆಕಿಂಗ್ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ 1.5 hour ಜರ್ನಿ ಹ್ಯಾವ್ಲಾಕ್ ಐಲ್ಯಾಂಡ್ಗೆ ರೀಚ್ ಆಗ್ತೀವಿ ನಾವು. ಬಟ್ ಇವಡಿ ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತದೆಯಾ? ಯಾವ್ದು BMTC ಬಸ್ ಸ್ಟಾಪ್ ಬಂದಿದೆ. ಹಲೋ ಬೋಟ್, ನಾಟಿಕಾ ಬೋಟ್. ಏನಂದ್ರೆ ನಾವು ಈಗ ಇಂಟರ್ನ್ಯಾಷನಲ್ ವಾಟರ್ಸ್ ಹೋಗ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನನಗೆ ಅನ್ಸ್ದಂಗೆ ಸೆಕ್ಯೂರಿಟಿ ಚೆಕ್ ಇಂದ ಕಮ್ಮಿನೇ ಇತ್ತು. ಇನ್ನೂ ಸಖತ್ತಾಗಿ ಚೆಕ್ ಮಾಡಬೇಕು. ಬಿಕಾಸ್ ದ ಮೊಮೆಂಟ್ ವೆನ್ ಯು ಗೋ ಟು ಇಂಟರ್ನ್ಯಾಷನಲ್ ವಾಟರ್, ಯು ಕ್ಯಾನ್ ಗೋ ಎನಿವೇರ್, ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಪ್ರೊವೈಡೆಡ್ ಇಟ್ ಆಫ್ ಕನೆಕ್ಷನ್ಸ್. Excuse me, can you wish me? Oh, wish you very happy birthday, Vade. God bless you. ನಿಮ್ಮೆಲ್ಲ ವಿಶ್ಗಳು ಈ ವರ್ಷ ಪೂರೈಸಲಿ. ಬೇಗ ಮದುವೆ ಆಗೋ, ಒಳ್ಳೇದಾಗಲಿ ಅಷ್ಟೇ. ನೋಡಿ, 2ನೇ ದಿನ 2 ಬೆರಳಿದೆ. ಐ ಮೀನ್ 2 ನೇಲ್ಸ್ ಇದೆ. ಇದೆಲ್ಲ ಬಂದ್ಬಿಟ್ಟು, ಬಟ್ ಈ ಫಿಂಗರಲ್ಲಿ ಎಲ್ಲ ಇದೆ ಇಂಟ್ಯಾಕ್ಟ್. ಗೈಸ್, ಇದೆ ನಮ್ಮ ಬೋಟ್. ನಮ್ಮ ಬೋಟ್ ಇದ್ದು 12:15 ಆಯ್ತು. ಇವಾಗ ಆಲ್ಮೋಸ್ಟ್ 12:30 ಆಗಿದೆ. ಇವಾಗಿನ ಬೋರ್ಡಿಂಗ್ ಎಲ್ಲ ನಡೀತಾ ಇದೆ. ಇದಾದ್ಮೇಲೆ ಎಂಬಾರ್ಕ್, ಇದಾದ್ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ. ಒಡೆ ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದಾವೆ. ನಾವು ಫುಲ್ ಡನ್. ಅವ್ನಿಗೆ ಸೆಕೆ, ಬಿಸಿಲು, ವೆದರ್ ಸದ್ಯಕ್ಕೆ ಇವಾಗ AC. ಸೊ ಎನಿವೇಸ್ ನನ್ನ ವ್ಯೂ
ಸೀಟ್ ಸೆಲೆಕ್ಷನ್ ಎಲ್ಲ ಮಾಡಿದ್ರೆ ಇಟ್ಸ್ ಅ ಗುಡ್ ಐಡಿಯಾ. ನಿಮ್ಗೆ ಬೇಕಾಗಿರೋದು ಸಿಗುತ್ತಿಲ್ಲ ಆದ್ರೆ ಯಾರ್ಯಾರು ಅಲ್ಲೆಲ್ಲೋ ಬಂದು ಕುತ್ಕೊಂಡು ಬಿಡ್ತಾರೆ. ಸೊ ದಿಸ್ ಇಸ್ ಮೈ ವ್ಯೂ. ನೋಡಿ ಎಷ್ಟು ದೊಡ್ಡದು. ಏನ್ ಬಿಡೆ ಏನೋ ಕೇಳ್ತಿದ್ದೆ. ಅಲ್ಲ ಎಲ್ಲೇ ಹೋದ್ರು ನೀನು ಪರ್ಮನೆಂಟ್ ವಿಂಡೋಸ್ ಫಿಕ್ಸ್ ಸೇಫ್ಟಿ ಏನು ಸೇಫ್ಟಿ ಈ ಕಡೆ ಇರ್ಬೇಕು ಕೂಡ ಆಚೆ ಆ ಕಡೆ ಯಾಕೆ ಬಿಡೆ ಎಲ್ಲೇ ಹೋದ್ರು ವಿಂಡೋಸ್ ಇಟ್ಕೋಬೇಕು. ಆಯ್ತು ನೀನ್ ಕೂತ್ಕೊಳ್ತೀವಲ್ಲ ಅಷ್ಟು. ಇವತ್ತು ನನ್ನ ಬರ್ಡೇ ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ವಿ ನನ್ನ ಬರ್ಡೇಗೆ. ಟೈಮ್ 2:20 ಆಗಿದೆ. ನಾವು ರೀಚ್ ಆದ್ವಿ. ಹಸುವಾಗ್ತದೆ ಅಲ್ವಾ? ನಮ್ಮ ಟ್ರಾವೆಲ್ ಟೈಮ್ ಆರ್ಡರ್ ಸಮೋಸ ತಿಂದೆ. ಸಮೋಸ ತಿಂದ ₹100 ಕೊಟ್ಟು ಸಮೋಸ ತಿಂದ. ನೀನು ತಿಂದೇನ ಅಲ್ವಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು, ಅದಾದ್ಮೇಲೆ ತಿಂದಿಲ್ಲ. ಸೊ ಇವಾಗ ರೀಚ್ ಆದ್ವಿ. ಫಸ್ಟ್ ಹೋಗ್ಬಿಟ್ಟು ಊಟ ಮಾಡಿ ಫಸ್ಟ್ ಹೋಗಿ ಚೆಕ್ ಇನ್ ಮಾಡಿ ಊಟ ಮಾಡ್ಬಿಡೋಣ. ದೆನ್ ವಿ ಆರ್ ಗೋಯಿಂಗ್ ಟು ಚಿಲ್ ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ. ನಾವೀಗ ಹ್ಯಾವ್ಲಾಕ್ ಐಲ್ಯಾಂಡ್ ರೀಚ್ ಆದ್ವಿ. ಸೊ ಇದು ಜಾಸ್ತಿ ಕಮರ್ಷಿಯಲ್ ಆಗಿದೆ. ಎಷ್ಟು ಜನ ಇದ್ದಾರೆ ನೋಡಿ. ಇದೆ ನಮ್ಮ ಕ್ರೂಸ್. ಸೊ ನಾರ್ಮಲಿ ಇಲ್ಲಿ ನೀವೆಲ್ಲ ಕ್ಯಾಬ್ ಗಾಡಿಗಳೆಲ್ಲ ಪ್ರೀ ಬುಕ್ ಮಾಡಿದ್ರೆ ಒಳ್ಳೇದಂತೆ. ಯಾಕಂದ್ರೆ ತುಂಬಾ ಜನ ಇದ್ದಾರೆ, ಗಾಡಿಗಳು ಕಮ್ಮಿ ಇದೆ. ಫುಲ್ ಐಲ್ಯಾಂಡ್ ಅಲ್ಲಿ ಬರೀ 200 ವೆಹಿಕಲ್ಸ್ ಇದೆ. ಜನ ಜಾಸ್ತಿ ಬರ್ತಾ ಇರ್ತಾರಂತೆ. ಪೋರ್ಟ್ ಬ್ಲೇರ್ಗಿಂತ ಇಲ್ಲಿ ಹ್ಯಾವ್ಲಾಕ್ ಜನ ಜಾಸ್ತಿ ಇದಾರಲ್ಲ. ಮೋರ್ ಕಮರ್ಷಿಯಲೈಸ್ಡ್ ಕೂಡ ಅಲ್ವಾ? ಸೊ ಹ್ಯಾವ್ಲಾಕ್ ಅಲ್ಲಿ ನಾವು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಇದು. ಇಲ್ಲಿಂದ ಸೀದಾ ಹೋದ್ರೆ ಅಲ್ಲಿ ಬೀಚ್ ಇದೆ. ಬೀಚ್ ಫ್ರಂಟ್ ಅಂತ ಹೇಳಿದ್ದಾರೆ, ಬಟ್ ಬೀಚ್ಗೆ ಸ್ವಲ್ಪ ಜಾಸ್ತಿ ನಡಿಬೇಕು ಅನಿಸ್ತಿದೆ. ಎನಿವೇಸ್ ಇದು ನಮ್ಮ ರಿಸೆಪ್ಷನ್ ಏರಿಯಾ. ಇದು ನಮ್ಮ ಒಳ್ಳೆ ಬರ್ತಾ ಇದ್ದಾರೆ ಗೈಸ್. ಇವಾಗ ನಾವು ಚೆಕ್ ಇನ್ ಮಾಡಾಯ್ತು. ನಮ್ಮ ಸ್ಟೇ ಎದುರುಗಡೆನೆ ರೆಂಟಲ್ ಅಂಗಡಿ ಇದೆ. ಸೊ ಅಲ್ಲಿ ಹೋಗಿ ಗಾಡಿ ರೆಂಟ್ ಮಾಡಿ ಇವಾಗ ಯಾವ್ದಾದ್ರು ಕೆಫೆಗೆ ಹೋಗೋಣ ಅನ್ಕೊಂಡಿದೀವಿ. ಸೊ ನಾನು ಅಂಡಮಾನ್ ರೀಲ್ಸ್ ಅಲ್ಲಿ ನೋಡಿದಾಗ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಯಾವ್ದಂದ್ರೆ ಸಮಥಿಂಗ್ ಡಿಫ್ರೆಂಟ್ ಅಂತ ಕೆಫೆ. ಸೊ ಮೋಸ್ಟ್ಲಿ ಅಲ್ಲಿಗೆ ಹೋಗ್ತೀವಿ. ಗಾಡಿ ರೆಂಟ್ ಮಾಡಿದ್ವಿ ₹500 ಕೊಟ್ಟು. ಕೆಫೆದು ರೋಡ್ ನೋಡಿ ಹಿಂಗೆ ಬಿಟ್ರೆ ರೀಚ್ ಆದ್ವಿ. ಸಮಥಿಂಗ್ ಡಿಫ್ರೆಂಟ್. Guys, this is so cute. Is ನೋಡಿ ನಮ್ಮ ಟೇಬಲ್ ಮೇಲೆ ಇಲ್ಲಿ ಅವರು ಸ್ಪೂನ್, ಫೋಕ್ ಅಂಡ್ ನೈಫ್ ಅಂಡ್ ಟಿಶ್ಯೂ ಹಾಕಿದ್ದಾರೆ. So this is called something different. ಜಾಗ ಹೆಸರು called something is different. I was like ಏನು ಡಿಫ್ರೆಂಟ್ something different. Sorry, okay, something different. ಏನು ಡಿಫ್ರೆಂಟ್ ಹುಡುಕ್ತಾ ಇದ್ದೀನಿ. ಕೊನೆಗೆ ಗೊತ್ತಾಯ್ತು ಬಿಲ್ಲಲ್ಲಿ ಮೆನ್ಯೂ ಏನೋ ಇದೆ. ಮೆನ್ಯೂ ಇರೋದಿಲ್ಲ ಅಂತ. ಮೆನ್ಯೂ ಇರೋದಿಲ್ಲ. ನಮಗೆ ಬೇಕಾಗಿರೋದಿಲ್ಲ, ಅವ್ರಿಗೆ ಬೇಕಾಗಿರೋ ನಾವು ತಗೋ ತಿನ್ಬೇಕು, ಕುಡಿಬೇಕು. ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಟೇಸ್ಟ್ ನೋಡೋಣ ಒಡೆ. ಯಾಕೆ ಒಡೆ ನೀನು ಎಲ್ಲದಕ್ಕೂ ನೆಗೆಟಿವ್ ಹುಡುಕ್ತೀಯ, ಎಲ್ಲದಕ್ಕೂ ಏನೋ ಒಂದು ಕಂಡಿಡಿದ್ಯಾ ನೀನು. ಅಲ್ಲ ಒಡೆ, ಟೇಸ್ಟ್ ನೋಡೋಣ ಇರು. ಆಯ್ತು ಗೊತ್ತಾಯ್ತು ಮೆನ್ಯೂ ಇರೋದಿಲ್ಲ ಅಂತಂದ್ರೆ. ನಿಂಗೆ ಯಾರು ರೆಕಮೆಂಡ್ ಮಾಡಿದ್ದು? ಇನ್ಸ್ಟಾಗ್ರಾಮ್ ರೀಲ್. ವಾವ್ ಒಡೆ ವಾವ್. ಸರಿ ಆಯ್ತು ಬಿಡಪ್ಪ. ಫಸ್ಟ್ ಟೈಮ್ ವ್ಲಾಗರ್ಸ್ ನಾವು. ಇಷ್ಟೆಲ್ಲ ಮಾತಾಡಾದ್ಮೇಲೆ ನೋಡಿದ್ರೆ ರೆಕಾರ್ಡ್ ಆನ್ ಮಾಡಿಲ್ಲ. ನಾವು ಫಸ್ಟ್ ಟೈಮ್ ನಾವು ವ್ಲಾಗರ್ಸ್ ಅಲ್ಲ, ನಾವು ವ್ಲಾಗಲ್ಲಿ ಹಾಕಿ ಮಾಡೋದು. ಆಂಬಿಯನ್ಸ್ ತೋರಿಸು. ಇದು ಜಾಗ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಕಪಲ್ಸ್ ಕೂತಿದ್ದಾರೆ, ಅವ್ರು ತೋರಿಸಲ್ಲ. ಇಲ್ಲಿ ಬುಕ್ಸ್ ಇದೆ ನೋಡಿ. ಆಮೇಲೆ ಓಕೆ ಬುಕ್ಸ್ ಇದೆ. ಆಮೇಲೆ ಒಂಥರ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರೋ ಶರ್ಟ್ಗಳೆಲ್ಲ ಚೆನ್ನಾಗಿರೋದು. ಒಂಥರ ಶರ್ಟ್ ಇಟ್ಸ್ ನೈಸ್. ಚೆನ್ನಾಗಿದೆ. ಅದು ಬಿಟ್ಟು ಜಾಗ ಆಕ್ಚುಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ ಬಂದಿರೋದು. ಇವಾಗ ಊಟ ನೋಡೋಣ ಹೇಗಿದೆ ಅಂತ. ಬಟ್ ನನ್ನ ಪ್ರಕಾರ ಸಮಥಿಂಗ್ ಡಿಫ್ರೆಂಟ್. ಯಾಕಂದ್ರೆ ಇರಿ ನಿನ್ ಪ್ರಕಾರ ಅದೇ ಏನಕ್ಕೆ ಮೆನು ಇರೋದಿಲ್ಲ ಅಂತ. ಹೋಗ್ಲಿ ಆಯ್ತು ಬಿಡು. ನಿಂಗೆ ಯಾರು ನಿಂಗೆ ಫ್ರೆಂಡ್ ಕಳ್ಸಿದಾರಾ? ಫ್ರೆಂಡ್ ಕಳ್ಸಿದ್ರೆ ಹೇಳಲ್ಲ, ನಾನು ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್ ನೀವು ಅಂಡಮಾನ್ ಕೆಫೆ ಅಂತ ಟೈಪ್ ಮಾಡಿದ್ರೆ ಬರೀ ಇದೆ. ಅಂಡಮಾನ್ ಕೆಫೆ ಅಲ್ಲ ಇದು. ಹ್ಯಾವ್ಲಾಕ್ ಸೇಮ್ ಥಿಂಗ್. ಹ್ಯಾವ್ಲಾಕ್ ಇಸ್ ಡಿಫ್ರೆಂಟ್. ಅಂಡಮಾನ್ ಗೈಸ್ ಇದೇ ನಾವು ಅನ್ಕೊಂಡಿರೋದು. ಅಂಡಮಾನ್ ಅಲ್ಲಿ ನೀವು ಲ್ಯಾಂಡ್ ಆಗೋ ಜಾಗನೇ ಬೇರೆ, ಪೋರ್ಟ್ ಬ್ಲೇರ್ ಅದು ಅದೇ ಬೇರೆ ಐಲ್ಯಾಂಡ್, ಇದೇ ಬೇರೆ ಐಲ್ಯಾಂಡ್. ಇದು ಸ್ವರಾಜ್ ದ್ವೀಪ. ನೀವು ಇಲ್ಲಿಗೆ ಬರ್ಬೇಕು. ಸೊ ಅದೇ ಹುಡುಗಿರ್ಗೂ ಇದೇ ಡಿಫ್ರೆನ್ಸ್. ವಿ ನೋ ವಾಟ್ ಟು ಶೋ, ವಾಟ್ ನಾಟ್ ಶೋ. ಐ ವಾಸ್ ಅವಾಯ್ಡಿಂಗ್ ದ ಕ್ರೌಡ್. ಬ್ಯಾಕ್ ತೋರಿಸಿದೀನಿ ನೋಡಿ. ನೀನು ಸುಮ್ಮನೆ ಇರು, ಜಾಸ್ತಿ ಓವರ್ ಆಗಿ ಆಡಬೇಡ ಆಯ್ತಾ. ಬೋರ್ಡ್ ಎಲ್ಲ ಸುಮ್ಮನೆ ಇದೆ. ನಾನು
ಆರ್ಡರ್ ಮಾಡಿದ್ದು ನಾನು ಬಟರ್ ಗಾರ್ಲಿಕ್ ನಾನ್, ಇದು ಚಿಕನ್ ಪಾರ್ಮೆಸಾನ್, ಮಶ್ರೂಮ್, ಇವನು ರೋಟಿ ಆರ್ಡರ್ ಮಾಡಿದ್ರೆ ಹಾಗೆ ಜೀರಾ ರೈಸ್. ಬಟ್ ಟೇಸ್ಟ್ ಹೆಂಗಿದೆ? ಸಮಥಿಂಗ್ ಡಿಫ್ರೆಂಟ್. ಚೆನ್ನಾಗಿದೆಯಾ? ಊಟ ಮಾಡಾಯ್ತು. ಇವಾಗ ನಾವು ರಾಧಾನಗರ್ ಬೀಚ್ಗೆ ಸನ್ಸೆಟ್ ನೋಡಕ್ ಬಂದಿದ್ದೀವಿ. ಟೈಮ್ 5:30 ಆಗಿದೆ. ಸೊ ಇದೇ ಬೀಚ್ ಎಂಟ್ರೆನ್ಸ್. ಇಲ್ಲಿ ನಾವು 2 ವೀಲರ್ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ರೈಟ್ ಆನ್ ಟೈಮ್ ಅಲ್ವಾ ಅವಡೆ? ಸನ್ ಇದೆ, ಅದಕ್ಕೆ ಎಷ್ಟು ಬೆಳಕಿದೆ ಏನು ಐ ಡೋಂಟ್ ಸೀ ಇದು ಅಂತ. ಕಡೆ ಗಾಡಿ ಓಡಿಸ್ಕೊಂಡು ಬಂದೆ, ಏನನ್ಸ್ತು? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಗ್ರೀನ್ ಕಲರ್ ಕಾಡಲ್ಲೆಲ್ಲ, ಕಾಡು ಆಕ್ಚುಲಿ ಹೋಗ್ಬೇಕಾದ್ರೆ ಇವಾಗ ಮಜಾ ಇರೋದು ಬರ್ಬೇಕಾದ್ರೆ ಡೇಲೈಟ್ ಇತ್ತು. ಹಂಗ ಅಂದ್ಬಿಟ್ಟು ಹಂಗ ಹೆಡ್ಲೈಟ್ ಬರ್ತಾ ಇದೆಲ್ಲ ಚೆಕ್ ಮಾಡಿದೆ, ಬರ್ತಾ ಇದೆ. ಅದೆಷ್ಟು ಮಟ್ಟಿಗೆ ರೋಡ್ ಹೊಸೋದಿಲ್ಲ ಗೊತ್ತಿಲ್ಲ. ಬಟ್ ಮುಂದೆ ವೆಹಿಕಲ್ ಹಿಂಗ್ ಬೊಬ್ಬಳ ಆಗ್ತೈತೆ ಓಡಾಗಿಲ್ಲ. ಇನ್ನೊಂದೇನಂದ್ರೆ ನಾವ್ ಎಲ್ಲಾದ್ರೂ ಟ್ರಾವೆಲ್ ಮಾಡಿದ್ರೆ ಕಾರಲ್ಲಿ ಇರ್ತೀವಿ ಅಂತ ಒಂದ್ ಧೈರ್ಯ ಆಯ್ತಾ. ವಾಯನಾಡಲ್ಲೆಲ್ಲ ಫಾರೆಸ್ಟ್ ಏರಿಯಾ ಎಲ್ಲ ಹಂಗೆ ಎಂಟರ್ ಆಗಿದೀವಿ ನಾವ್ ಎಷ್ಟೊಂದ್ಸತಿ. ಅಂದ್ರೆ ನಮ್ ಸ್ಟೇಜ್ ಕಾಡ್ ಮಧ್ಯ ತಗೊಂಡ್ಬಿಟ್ಟು ಆಮೇಲೆ ಮೇನ್ ರೋಡ್ ಹೋಗೋಣ ಅಂತ ಎಲ್ಲ ಆತರ ಹೋಗಿದೀವಿ. ಕಾರ್ ಇದೆ ಅಂತ ಏನೋ ಒಂದ್ ಧೈರ್ಯ ಆಯ್ತಾ. ಈ ರೋಡ್ಸು ಹಂಗೆ ಇದೆ, ಆದ್ರೆ 2 ವೀಲರ್ ಅಲ್ಲಿ ಇದೀವಿ. ಬಟ್ ನಮ್ ಬೆಳಗ್ಗೆ ಡ್ರಾಪ್ ಮಾಡಿರೋ ಡ್ರೈವರ್ ಅಂಕಲ್ ಹೇಳಿದ್ರು 24 hours ಸೇಫ್ ಇದೆ, ಏನು ತೊಂದರೆ ಆಗಲ್ಲ. ಮಧ್ಯರಾತ್ರಿ 12 ನೆಕ್ಸ್ಟ್ ಮಧ್ಯರಾತ್ರಿ 12 ವರೆಗೂ ಸೇಫ್ ಅಂದ್ರು. 12 to 12 ಸೇಫ್ ಅಂದ್ರು. ನಮ್ಗೆ ಅರ್ಥ ಆಗಿಲ್ಲ, ಆಮೇಲೆ ಹೇಳಿದ್ರು 24 hours ಸೇಫ್ ಇದೆ ಅಂತ. ಓಕೆ, ನೀವು ಇವಾಗ ಬೀಚ್ ತೋರಿಸ್ತೀನಿ ನಮ್ಗೆ. ಸೊ ಇದು ಬೀಚ್ ಎಂಟ್ರೆನ್ಸ್. ಇಲ್ಲಿಂದ ಹೋಗ್ಬೇಕು. ಎಷ್ಟು ಜನ ಇದಾರೆ ನನಗೆ ಹೇಳ್ದೆ, ಇದು ಕಮರ್ಷಿಯಲೈಸ್ಡ್ ಇದೆ. The best part of this is white sand. ಅಲ್ಲ, ಇನ್ನ ಗಲೀಜ್ ಆಗಿಲ್ಲ ಮಣ್ಣು. ಮಣ್ಣು ಗಲೀಜ್ ಆಗಿರ್ಬೇಕು. ಸ್ಯಾಂಡ್ ವೈಟ್ ಆಗಿದೆ ನೋಡಿ ಗೈಸ್, ವೈಟ್ ಸ್ಯಾಂಡ್. ಸನ್ಸೆಟ್ ನೋಡಕ್ ಬಂದಿದೀವಿ. ಸನ್ ಸೆಟ್ ಆಗಿದೆ, ಫುಲ್ ಕಮರ್ಷಿಯಲೈಸ್ಡ್ ಇದು. ಸೊ ನೀವಿಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ ಬಂದ್ರೆ ರಾಧಾನಗರ್ ಬೀಚ್ ಒನ್ ಫೇಮಸ್ ಬೀಚ್. ಸೊ ಫುಲ್ಲಿ ಕಮರ್ಷಿಯಲೈಸ್ಡ್. ನೆನ್ನೆ ನಾವು ಪೋರ್ಟ್ ಪ್ಲೇಯರ್ ಅಲ್ಲಿ ಇದ್ದಿದ್ದು, ಪ್ರೈವೇಟ್ ಐಲ್ಯಾಂಡ್ ಇತ್ತು, ಯಾರು ಇರ್ಲಿಲ್ಲ, ಫುಲ್ ಚಿಲ್ ಮಾಡ್ಕೊಂಡಿದ್ವಿ. ಇಲ್ಲಿ ಜನ ಇದಾರೆ, ಬಟ್ ತಿನ್ನಕ್ಕೆ ಮತ್ತೆ ಇಲ್ಲ. ಅಲ್ಲಿ ಎಂಟ್ರೆನ್ಸ್ ಹತ್ರ ಕೆಫೆ ಅಂಗಡಿಗಳೆಲ್ಲ ಇದೆ. ಇಲ್ಲಿ ಬೀಚ್ ಮುಂದೆ ಏನೂ ಇಲ್ಲ, ಶಾಕ್ ತರ ಇದ್ರೆ ಇಲ್ಲೇ ಪೇಪರು, ವಾಟರ್ ಬಾಟ್ಲು, ಪ್ಲಾಸ್ಟಿಕ್ ಎಲ್ಲ ಇದ್ದಾರೆ. ಇಲ್ಲಿ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಸೊ ನಮಗೆ ಸನ್ಸೆಟ್ ನೋಡೋಕಂತ ಬಂದ್ವಿ. ಸನ್ಸೆಟ್ ಅಂತೂ ಕಾಣಿಸ್ತಲ್ಲ, ಸನ್ನೆ ಕಾಣ್ತಲ್ಲ. ಬಟ್ ಒಡೆ ಇಲ್ಲಿ ಮೂನ್ ಕಾಣ್ತಾ ಇದೆ. ಮೂನ್ ಕಾಣ್ತಾ ಇದೆ. ಈ ಸ್ಯಾಂಡ್ ಏನ್ ಖುಷಿ ಕೊಡ್ತಾ ಇದೆ ಅಂದ್ರೆ ನನ್ನ ಮನ್ಸೊಳಗಡೆ ಫುಲ್ ಲೈಕ್ ಒಂದ್ ನೆಮ್ಮದಿ. ಇಟ್ಸ್ ಸೋ ಗುಡ್. ಒಡೆ ನಿಂತ್ಕೊಂಡು ನೀನು ಕಹೋ ನಾ ಪ್ಯಾರ್ ಅಷ್ಟೇ ಡಾನ್ಸ್ ಸ್ಟೆಪ್ ಮಾಡ್ಬೋದು. ಒಡೆ ಹ್ಯಾಪಿ ಬರ್ತ್ಡೇ ಒಡೆ. ನಾವು ATM ಹುಡ್ಕೊಂಡು ಬಂದಿದ್ದೀವಿ. ಜಾಗ ತೋರಿಸಿದೆ, ರೋಡ್ ನೋಡಿ ಹೆಂಗಿದೆ. ಗೂಗಲ್ ಮ್ಯಾಪ್ ಅಲ್ಲಿ ATM ಇದೆ ಅಂತ ತೋರಿಸ್ತಿದೆ. ಒಳಗೋಗಿ ಕೇಳಿದ್ವಿ, ಅವ್ರು ಫಾರೆಸ್ಟ್ ಆಫೀಸ್ ಅಂದ್ರು. ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಇನ್ನೊಂದ್ ಕಡೆ ಪೆಟ್ರೋಲ್ ಬಂಕ್ ಪಕ್ಕ ಇದೆ ಅಂದ್ರು ಅವರು, ಅಲ್ಲೇ ಹೋಗೋಣ. ಇದು ಇಲ್ಲಿಂದು ಮಾರ್ಕೆಟ್ ಏರಿಯಾ, ಅಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಫೈನಲಿ ಒಂದು ನಮ್ಗೆ ATM ಸಿಕ್ತು. ಸೊ ಒನ್ ಅಡ್ವೈಸಬಲ್ ಟಿಪ್ ಏನಂದ್ರೆ, ನೀವು ಅಂಡಮಾನ್ಗೆ ಬಂದಾಗ ಎಲ್ಲ ಕ್ಯಾಶ್ ಕ್ಯಾರಿ ಮಾಡಿ. ಮೋಸ್ಟ್ ಆಫ್ ದ ಪ್ಲೇಸಸ್, ಸ್ಪೆಷಲಿ ಹ್ಯಾವ್ಲಾಕ್ ಅಲ್ಲಿ ಕ್ಯಾಶೇ ತಗೊಳ್ಳೋದು, UPI ಕಮ್ಮಿ ಜಾಗದಲ್ಲಿ ತಗೊಳ್ಳೋದು. ಸೊ ಆದಷ್ಟು ಕ್ಯಾಶ್ ನಾವು ಕ್ಯಾರಿ ಮಾಡಿ. ಆಲ್ಸೋ ನೇಲ್ ಅಪ್ಡೇಟ್ ಎಲ್ಲ ಬಂದ್ಬಿಡ್ತು. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವಾಗ ಟೈಮ್ 8 ಗಂಟೆ ಆಗಿದೆ. ಸೊ ನೆನ್ನೆ ನಾವು ಸ್ಕೂಬಾ ಡೈವಿಂಗ್ ಅಂತ ಒಂದ್ ಕಡೆ ಕೇಳಕ್ ಹೋಗಿದ್ವಿ. ಅಲ್ಲಿ ಆಕ್ಚುಲಿ 2000 ರಿವ್ಯೂಸ್ ಇತ್ತು, ಒಂದು ರೇಟಿಂಗ್ 4.9 ಇತ್ತು. ಸೊ ಲೈಕ್ ಓಕೆ, ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಸೊ ಅವರು ಪರ್ ಪರ್ಸನ್ಗೆ 5.5K ಚಾರ್ಜ್ ಮಾಡ್ತಾ ಇದ್ದಾರೆ 3 hours ಡೀಪ್ ಡೈವಿಂಗ್. ಸೊ ಇಲ್ಲಿ 2 ರೀತಿ ಡೈವಿಂಗ್ ಇರುತ್ತೆ. ಅದೇ ಸ್ಕೂಬಾ ಡೈವಿಂಗ್, ಒಂದು ಶೋರ್ ಹತ್ರ, ಅದು ಕಮ್ಮಿ ಚಾರ್ಜ್ ಮಾಡ್ತಾರೆ. ಇದು ಇನ್ನ ಸ್ವಲ್ಪ ದೂರ, ಒಂದು 20 to 30 meters ಡೀಪ್ ಇರುತ್ತೆ ಇದು. ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ, ನೋಡೋಣ ಹೆಂಗಿರುತ್ತೆ. ನಂಗಂತೂ ಸ್ವಿಮ್ಮಿಂಗ್ ಬರಲ್ಲ, ಈ ವಡಿಗೆ ಸ್ವಿಮ್ಮಿಂಗ್ ಬರುತ್ತೆ. ಓಕೆ, ಸೊ ಯು ಎಕ್ಸೈಟೆಡ್? ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್ ಲೈಕ್ ದಿಸ್. ತುಂಬಾ ನೋಡೋಣ ಹೆಂಗಿರುತ್ತೆ ಅಂತ. ಓಕೆ,
ಸೊ ಇವಾಗ ಅಲ್ಲಿ ಹೋಗ್ತಿದ್ದೀವಿ. ಅವ್ರು 8 ಗಂಟೆಗೆ ಇರಿ ಅಂದಿದ್ರು, ಇವಾಗ ಹೊರಡ್ತಾ ಇದೀವಿ. ಬಟ್ ಇಲ್ಲದ ಬರೀ 8 minutes. ಸೊ ಇಟ್ಸ್ ಫೈನ್, ಲೆಟ್ಸ್ ಗೋ. ಇವಾಗ ಊಟ ಮಾಡೋಕ್ಕೆ ಫುಲ್ ಮೂನ್ ಕೆಫೆಗೆ ಬಂದಿದ್ದೀವಿ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಒನ್ ಆಫ್ ದ ರೆಕಮೆಂಡೆಡ್ ಪ್ಲೇಸಸ್. ಇಲ್ಲೇ ಬೀಚ್ ಇದೆ, ಇಲ್ಲಿ ಟೇಬಲ್ ಇದೆ. ಬಟ್ ಅವ್ರು ಇನ್ಸ್ಟ್ರಕ್ಷನ್ ಹಾಕಿದ್ರು ಸೇಮ್ 10% ಎಕ್ಸ್ಟ್ರಾ ಫಾರ್ ಬೀಚ್ ಸೀಟಿಂಗ್. ಸೊ ಇವಾಗಷ್ಟೇ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಮೂನ್ ಕೆಫೆಗೆ. ಓ ಮೈ ಗಾಡ್, 3 hours ನೀರಲ್ಲಿದ್ವಿ. ಫುಲ್ ಟ್ಯಾನ್ ಆಗೋಗ್ಬಿಟ್ಟಿದ್ದೀವಿ ನಾನು ಒಡೆ. ಫುಲ್ ಟ್ಯಾನ್ ಆಗಿದ್ವಿ. ಬಟ್ ಓ ಮೈ ಗಾಡ್, ಇಟ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ಐ ಲವ್ ಇಟ್. ಬಡೆ ನಿಮ್ಗೆ ಹೆಂಗ್ ಅನ್ಸ್ತು? ಬಡೆ ಹೆಂಗ್ ಅನ್ಸ್ತು ಬಡೆ? ನನಗೆ ಇದು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಮೂವಿಲಿ ಎಲ್ಲ ರೀಲ್ಸಲ್ಲಿ ನೋಡ್ತೀವಿ. ನಿಮಗೆ ನೀವೇ ಅದು ಗ್ಲಾಸ್ ಹಾಕೊಂಡು ಕೆಳಗೆ ಹೋಗಿ ನೋಡಿದಾಗ ಅದೇ ಸೇಮ್ ಒಂದು ಆ TV ಮುಂದೆ ನೋಡಿದಂಗೆ ಅನಿಸ್ತಾ ಇತ್ತು. ಒಂದು 30 ನಿಮಿಷ ಒಂದು ಬೇರೆ ಪ್ರಪಂಚದಲ್ಲಿ ಹೋಗ್ಬಿಟ್ಟಿದ್ಯಾ ಅಂತ ಅನಿಸ್ತು 2 ಸೆಕೆಂಡು ನಿಮಗೆ. ಓ ಮೈ ಗಾಡ್, ಅದೊಂದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗಲ್ಲ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಆವಾಗಲೇ ಗೊತ್ತಾಗೋದು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ದಿ ಟೈಮ್ ಮಾಸ್ಟರ್. ತುಂಬ ಚೆನ್ನಾಗಿ ಎಲ್ಲ ನಮ್ಮ ನೋಡಿಕೊಟ್ರು. ನಮಗೆ ಸಪ್ರೇಟ್ ಬೋಟ್ ಕೊಟ್ಬಿಟ್ಟು, ನಮಗೆ 4 ಜನ ಇದ್ರು, 5 ಜನ ಇದ್ರಲ್ವಾ ಇನ್ಸ್ಟ್ರಕ್ಟರ್ಸ್ಗಳೆಲ್ಲ. ಚೆನ್ನಾಗಿ ಮಾಡೋದು, ತುಂಬಾ ಚೆನ್ನಾಗಿ ಮಾಡಿದ್ರು. ವಿಡಿಯೋ ನೋಡ್ತಾ ಇದ್ದೀನಿ, ವಿಡಿಯೋ ವೇಟ್ ಮಾಡ್ತಾ ಇದ್ದೀನಿ ನೋಡ ಹೇಗಿರುತ್ತೆ ಅಂತ. ನಿಮಗೆ ಏನು ಅನಿಸ್ತು? ಓ ಮೈ ಗಾಡ್, ಇಟ್ ವಾಸ್ ಸೋ ಗುಡ್ ಗೈಸ್. ನಾನು ಏನಾಯ್ತು ಗೊತ್ತಾ, ನಾವು ಗಾಡಿ ತಗೊಳಕ್ಕೆ ಓ ಮೈ ಕ್ಯೂರಿ, ಹೈ ಕ್ಯೂರಿ, ಕಿತ್ತಿ ಪುಂಗಡಿ, ಎಲ್ಲ ಕಡೆ ಎಲ್ಲ ಬೀಚಲ್ಲೂ ಒಂದೊಂದು ನಾಯಿ ನಾವು ಫ್ರೆಂಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇವನ ಹೆಸರು ಕ್ಯೂಟಿ. ಎಲ್ಲ ಬೀಚಲ್ಲಿ ಇರೋರ ಹೆಸರು ಕ್ಯೂಟಿ 1, ಕ್ಯೂಟಿ 2, ಇವನ್ ಕ್ಯೂಟಿ ನಂಬರ್ 4. ಒಂದು ನಿದ್ದೆ ಬರ್ತದಂತೆ ಇವನ್ಗೆ. ಮಲ್ಕೊಳಕ್ ಬಿಡೋಣ ಸ್ವಲ್ಪ ಹೊತ್ತು. ಹೋಗಿ ಮಲ್ಕೋ ಫುಟ್ಬಾಲ್. ಸೊ ಐ ಲವ್ಡ್ ಇಟ್. ಏನ್ ಗೊತ್ತಾ, ನಾವು ಗಾಡಿ ರೆಂಟ್ ಮಾಡಕ್ ಹೋದ್ವಲ್ಲ, ಅಲ್ಲಿ ಅವ್ರು ಏನ್ ಹೇಳಿದ್ರು, ನಿಮ್ಗೆ 3,000 rupeesಗೆ ಕರ್ಕೊಂಡು ಹೋಗ್ತೀವಿ ಡೀಪ್ ಡೈವ್. ಬೇರೆ ಕಡೆ ಎಲ್ಲ ಹೋದ್ರೆ 5,000 ಕೇಳ್ತಾರೆ. 2,500ಗೆ ಹತ್ತಿರದ ಮೇಲೆ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರಲ್ಲ. ನನ್ಗೆ ಏಜೆನ್ಸಿ ಅವರು ಗೊತ್ತು, ಅಲ್ಲಿ ಹೋಗೋಣ ಹಂಗೆ ಹಿಂಗೆ ಅಂತ ಫುಲ್ ಫೋರ್ಸ್ ಮಾಡ್ತಿದ್ದ ಆಯ್ತಾ. ನಾನು ಒಡೆ ಸ್ವಲ್ಪ ಅಲ್ಲ, ನಾನು ಮೇನ್ಲಿ ಐ ವಾಸ್ ಲೈಕ್ ಮಾಡ್ಬಿಡೋಣ, ಇವ್ನು 3,000ಕ್ಕೆ 5,000 ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾನೆ ಅಂತ ಅನ್ಕೊಂಡೆ ಆಯ್ತಾ. ಬಟ್ ಐ ವಾಸ್ ಲೈಕ್, ನಮ್ ಪ್ರಾಣ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಅಬೌಟ್ ಅವರ್ ಲೈಫ್. ಸರಿಯಾದ ಕಡೆ ಹೋಗ್ಬಿಟ್ಟು ಮಾಡ್ಬೇಕು ಅಂತ ಹಂಗೆಲ್ಲ ಹೇಳ್ದೆ. ಸೊ ನಾವೇನ್ ಅನ್ಕೊಂಡ್ವಿ, ಬೇರೆ ಕಡೆ ಹೋಗಿ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ ಅಂತ. ಇಲ್ಲಿ ಹೋದ ತಕ್ಷಣನೇ ಎಲ್ಲ ನೋಡಿ ಒಂಥರ ಐ ವಾಸ್ ಲೈಕ್ ರಿಯಲಿ ಹ್ಯಾಪಿ. ಐ ವಾಸ್ ಲೈಕ್ ಐ ಫೆಲ್ಟ್ ವೆರಿ ಸೇಫ್. ಇನ್ನೊಂದೇನಂದ್ರೆ ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೀಮ್ಲೆಸ್. ಈ ತರ ನೀವೇನೇ ಮಾಡಕ್ ಹೋದ್ರಿ. ಇನ್ಫ್ಯಾಕ್ಟ್ ನಾನು ಬಂಜಿ ಜಂಪಿಂಗ್ ಮಾಡಿದಾಗ ಕೂಡ ರಿಷಿಕೇಶಲ್ಲಿ ಎಲ್ಲ ನೋಡ್ಕೊಂಡು ಹೋಗಿ ರಿವ್ಯೂಸ್ ನೋಡಿ ಮಾಡ್ಕೊಂಡೆ. ಯಾಕಂದ್ರೆ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಬರೀ ದುಡ್ಗೋಸ್ಕರ ಅಂತಾನೆ ಮಾಡ್ಬಿಡ್ತಾರೆ ಆಯ್ತಾ. ಇವರೆಲ್ಲ ಟ್ರೈನ್ಡ್ ಇನ್ಸ್ಟ್ರಕ್ಟರ್ಸ್, ಇವರೆಲ್ಲ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ಸ್. ಸೊ ಒಂಥರ ಧೈರ್ಯ ಆಯ್ತು. ನಂಗೆ ಸ್ವಿಮ್ಮಿಂಗ್ ಅಂತೂ ಬರೋದೇ ಇಲ್ಲ, ನೀರಲ್ಲಿ ಇಳಿಯೋದೇ ಇಲ್ಲ. ಐ ಹೇಟ್ ಗೆಟಿಂಗ್ ಇನ್ಸೈಡ್ ದ ವಾಟರ್. ಓಕೆ, ಬಟ್ ಓ ಮೈ ಗಾಡ್, ಫುಟೇಜಸ್ ನಾನು ಇದಾದ್ಮೇಲೆ ಹಾಕ್ತೀನಿ. ಸಖತ್ತಾಗಿದೆ. ಐ ರಿಯಲಿ ಲವ್ಡ್ ಇಟ್ ಅ ಲಾಟ್. ಸ್ಕೂಬಾ ಡೈವಿಂಗ್ ಟೋಟಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ಮೋಸ್ಟ್ 3 hours ಆಗುತ್ತೆ. ಪರ್ ಪರ್ಸನ್ ಕಾಸ್ಟ್ 5,500 rupees. ಅದರಲ್ಲಿ 45 minutes ಟ್ರೈನಿಂಗ್ ಸೆಷನ್ ಇತ್ತು. ನನ್ಗಂತೂ ಆಗ್ತಾನೆ ಇರಲಿಲ್ಲ. ಕಣ್ಣೊಳಗಡೆ ನೀರ್ ಹೋಗ್ತಾ ಇತ್ತು, ಬಾಯಿ ಒಳಗಡೆ ನೀರ್ ಹೋಗ್ತಾ ಇತ್ತು, ಫುಲ್ ಉರಿತಾ ಇತ್ತು. ಯಾಕಂದ್ರೆ ಇಟ್ ವಾಸ್ ಸಾಲ್ಟ್ ವಾಟರ್. ಮೇನ್ ಟ್ರೈನಿಂಗ್ ಏನಂದ್ರೆ, ಅಕಸ್ಮಾತ್ ನಿಮ್ ಐ ಮಾಸ್ಕ್ ಒಳಗಡೆ ನೀರ್ ಹೋದ್ರೆ ಹೇಗ್ ತೆಗಿಬೇಕು, ಅಥವಾ ನಿಮ್ಮ ಆಕ್ಸಿಜನ್ ಪೈಪ್ ಒಳಗಡೆ ನೀರ್ ಹೋದ್ರೆ ಹೇಗ್ ತೆಗಿಬೇಕು ಅಂತ ಟ್ರೈನಿಂಗ್ ಸೆಷನ್ ಸ್ವಲ್ಪ ಸರ್ಫೇಸ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಬಟ್ ಅವ್ರು ನಮ್ಗೆ ಆಲ್ಮೋಸ್ಟ್ 12 to 30 feet ಡೀಪ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನ ಫುಲ್ ಭಯಂಕರವಾದ ವಿಷಯ ಏನಂದ್ರೆ, ಸಡನ್ ಆಗಿ ನೀವು ಅಷ್ಟು ಡೀಪ್ ಹೋದ್ರೆ ಏರ್ ಪ್ರೆಷರ್ ವೇರಿಯೇಷನ್ ಇರೋದ್ರಿಂದ ನಿಮ್ ಕಿವಿ ಒಳಗಡೆ ಇರೋ ಟಿಂಪಾನಿಕ್ ಮೆಂಬ್ರೇನ್ ಬರ್ಸ್ಟ್ ಆಗ್ಬೋದು, ಬ್ಲೀಡ್ ಆಗ್ಬೋದು. ಸೊ ಅದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದ್ರು. ಇದ್ರ ಜೊತೆ ನನ್ಗೆ ಇನ್ನೊಂದು ಭಯ ಏನಿತ್ತು ಅಂದ್ರೆ, ಅಕಸ್ಮಾತ್ ಅಲ್ಲಿ ಶಾರ್ಕ್ ಏನಾದ್ರು ಬಂದ್ಬಿಟ್ರೆ. ಮತ್ತೆ ಅಂಡಮಾನ್ ಅಲ್ಲಿ ಕ್ರೋಕೊಡೈಲ್ಸ್ ತುಂಬಾ ಇದೆಯಂತೆ. ನನಗೆ ಫುಲ್ ಭಯ. ಅಯ್ಯೋ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡಿದ್ದು, ಸಡನ್ ಆಗಿ ಶಾರ್ಕ್ ಅಟ್ಯಾಕ್ ಆಗೋದೆಲ್ಲ. ಸೊ ಆ ಭಯನೂ ಎಲ್ಲ ಇತ್ತು. ಬಟ್ ಎನಿವೇಸ್ ಐ ವಾಸ್ ಲೈಕ್, ಈ ಬರ್ಡೇಗೆ ನಾನು ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು. ಐ ಶುಡ್ ಕಾನ್ಕರ್ ಮೈ ಫಿಯರ್. ಇದು ಫಸ್ಟ್ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ದೀವಿ ನಾವು. ಬ್ಯಾಂಬೂ ಫಿಶ್ ಇದೆ ಒಳಗಿದೆ ಗೈಸ್. ಇಲ್ಲಿ ಬ್ಯಾಂಬೂ ಫಿಶ್ ಅಂತ ಆರ್ಡರ್ ಮಾಡಿದ್ದೀವಿ. ಇದ್ರ ಕೆಳಗಡೆ ಫಿಶ್ ಪೀಸಸ್ ಇದೆ. ಹೆಂಗಿದೆ ಬಡೆ ಫಿಶ್? ಸೂಪರ್ ಆಗಿದೆ ಅಲ್ವಾ? ಇಟ್ಸ್ ಆಕ್ಚುಲಿ ವೆರಿ ಯಮ್ಮಿ. ಫಿಶ್ ತರಾನೇ ಇಲ್ಲ, ಚೆನ್ನಾಗಿದೆ. ಹಂಗಂದ್ರೆ ಫಿಶ್ ತರನೇ ಇದೆ. ಅಂದ್ರೆ ನಂಗೆ ಅದು ಮೀನ್ದು ಅದ್ ನೀರ್ ಟೇಸ್ಟ್ ಒಂಥರ ಬರುತ್ತಲ್ಲ, ಅದು ಬರ್ತಿಲ್ಲ. ತುಂಬಾ ಚೆನ್ನಾಗಿದೆ, ವೆಲ್ ಕುಕ್ಡ್. ಈ
ವಿಡಿಯೋ ಕೊನೆವರೆಗೂ ನೋಡಿದ್ರಿ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.